ಇಂಡಿಯಾದಲ್ಲಿ ಇಲ್ಲಿವರೆಗೂ ಓಪನ್ ಆಗದೆ ಇರುವಂತಹ, ಇಲ್ಲಿವರೆಗೂ ಯಾರು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋದಂತಹ, ಇಲ್ಲಿವರೆಗೂ ಲಾಂಚ್ ಆಗದೆ ಇರುವಂಥ ಡಾಲ್ಬಿ ಸ್ಕ್ರೀನಲ್ಲಿ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ತಿದ್ದಾನೆ. ಆ್ಯಕ್ಚುಲಿ ಅವನೇ ಪ್ಲ್ಯಾನ್ ಮಾಡಿರೋದು. ವಾಟ್ ಇಸ್ ದ ಪ್ಲ್ಯಾನ್? ಮಿಷನ್ ಇಂಪಾಸಿಬಲ್ ಇನ್ ಡಾಲ್ಬಿ ಸ್ಕ್ರೀನ್. ಎಸ್. ನನ್ನ ಬಾಧೆ ಏನಂದರೆ ಇಲ್ಲಿಂದ ದುಬೈ ಮಾಲ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಗೈಸ್. ನಮ್ಮೂರಲ್ಲಿ ಓನ್ಲಿ ಸೌಂಡ್ ಮಾತ್ರ ಆಗ್ಬೇಕು, ಇನ್ಕ್ಲೂಡಿಂಗ್ ಸ್ಕ್ರೀನ್ ಕೂಡ ಆಗ್ಬೇಕು. ಅಲ್ಲ, ಸ್ಕ್ರೀನ್ ಬಿಲಾಂಗ್ಸ್ ಟು ಡಾಲ್ಬಿ, ಎಕ್ಸ್ಪೀರಿಯನ್ಸ್ ಬಿಲಾಂಗ್ಸ್ ಟು ಡಾಲ್ಬಿ, ಸೌಂಡ್ ಎಕ್ಸ್ಪೀರಿಯನ್ಸ್ ಬಿಲಾಂಗ್ಸ್ ಟು ಡಾಲ್ಬಿ. ಇದು ಹೆಂಗಂದ್ರೆ ಟೋಟಲ್ ಪ್ಯಾಕೇಜ್. ಶೂಸ್ ಹಾಕ್ಕೊಂಡೆ ನಡಿಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಇಲ್ಲಿ. ಇನ್ನು ಈ ಹುಡುಗಿರು ಈ ಹೀಲ್ಸ್ ಹಾಕ್ಕೊಂಡು ಇಷ್ಟು ದೂರೆಲ್ಲ ಹೆಂಗೆ ನಡೀತೀರ ಗುರು? ಕಲೆ ಗುರು, ಕಲೆ, ನಿಂದೊಂದು ದೊಡ್ಡ ಕಲೆ ಇದು. ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಇವತ್ತೇನೋ ಸ್ಪೆಷಲ್ ಇದೆ, ಏನೋ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಮೂವಿ ನೋಡಿರ್ತೀರ, ಡಾಲ್ಬಿ ಸೌಂಡಲ್ಲಿ ನೋಡಿರ್ತೀರ, ಡಾಲ್ಬಿ ಸ್ಕ್ರೀನಲ್ಲಿ ನೋಡಿದ್ದೀರಾ, ಇಲ್ಲ ಅಲ್ವಾ? ಸೊ ಇವತ್ತು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸಿ. ನನ್ನ ಫ್ರೆಂಡ್ ಹೇಳ್ದ, ಸೊ ಡಾಲ್ಬಿ ಸ್ಕ್ರೀನಲ್ಲಿ ಮೂವಿ ಹೆಂಗಿರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದ. ಸೊ ಲೆಟ್ಸಿ, ಹೋಗುವ ಇವತ್ತು. ಗುರು, ದುಬೈಯಲ್ಲಿ ಏನಿಲ್ಲ, ಎಲ್ಲನೂ ಇದೆ. ಎ ಇಂದ ಹಿಡಿದು ಝೆಡ್ಡಲ್ಲಿ ಬರೋ ಎಲ್ಲ ಪದದ ಎಲ್ಲ ವಸ್ತು, ಎಲ್ಲ ಸರ್ವೀಸು ಏನು ಬೇಕಾದರೂ ದುಬೈಯಲ್ಲಿ ಸಿಗುತ್ತೆ. ಸೊ ಡಾಲ್ಬಿ D4 ಡಾಲ್ಬಿ ಸ್ಕ್ರೀನಲ್ಲಿ ಮೂವಿ ನೋಡ್ತಾ ಇರೋದು ವಿತ್ ಡಾಲ್ಬಿ ಸೌಂಡ್. ಇಂಡಿಯಾದಲ್ಲಿರೋದು ಡಾಲ್ಬಿ ಸೌಂಡ್ ಸಿಸ್ಟಮ್ ಮಾತ್ರ. ಸೊ ದುಬೈಯಲ್ಲಿ ನಿಮಗೆ ಡಾಲ್ಬಿ ಸ್ಕ್ರೀನ್ ಕೂಡ ಇರುತ್ತೆ. ಸೊ ಲೆಟ್ಸಿ ಎಕ್ಸ್ಪೀರಿಯೆನ್ಸ್ ಮಾಡುವ ಅದನ್ನು. ಸೊ ಇಂಡಿಯಾದಲ್ಲಿ ಇಲ್ಲಿವರೆಗೂ ಓಪನ್ ಆಗದೆ ಇರುವಂತಹ, ಇಲ್ಲಿವರೆಗೂ ಯಾರು ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋದಂತಹ, ಇಲ್ಲಿವರೆಗೂ ಲಾಂಚ್ ಆಗದೆ ಇರುವಂಥ ಡಾಲ್ಬಿ ಸ್ಕ್ರೀನಲ್ಲಿ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವುದಂದರೆ ಮಿಷನ್ ಇಂಪಾಸಿಬಲ್ ಲಾಸ್ಟ್ ಚಾಪ್ಟರ್. ಹೆಂಗೆ ಮಜಾ ಬರುತ್ತೆ ಅಂದರೆ ಹೋಗುವ, ನೋಡುವ, ಎಕ್ಸ್ಪೀರಿಯೆನ್ಸ್ ಹೇಗೆ ಅಂತ ನಿಮಗೂ ತೋರಿಸ್ತೀನಿ. ಗೈಸ್, ಮೂವಿ ಇರೋದು 3:45 ದುಬೈ ಮಾಲಲ್ಲಿರೋದು. ಸೊ ಇಂಡಿಯಾದ್ದು 5:15. ಸೊ ನೀವು ನಂಬಲ್ಲ ಹೇಳಿದರೆ, ನಾನು ಇಲ್ಲಿವರೆಗೂ ದುಬೈ ಮಾಲಿಗೆ ಒಂದೇ ಸಲ ಹೋಗಿದ್ದೀನಿ. ಸೊ ಇವತ್ತು ಹೋಗುವ, ಎಕ್ಸ್ಪೀರಿಯೆನ್ಸ್ ಮಾಡುವ. ಅದಕ್ಕೂ ಮುಂಚೆ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ಒಂದೆರಡು ವೀಡಿಯೋಸ್ ಎಡಿಟ್ ಮಾಡಬೇಕು, ಮಾಡಿ ಆಗಿ ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೆ ಫೈನಲಿ ದ ಟೈಮ್ ಹ್ಯಾಸ್ ಕಮ್ ಗೈಸ್. ಹೋಗ್ತಾ ಇರೋದು ಈಗ. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್, ನೋಡ್ತಾ ಇರ್ಬೋದು. ಲೈಕ್ 51 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ತುಂಬಾ ಬಿಸಿಲು. ಇವಾಗ ಹೋಗಿ ಬಸ್ ಹತ್ಕೊಂಡು, ಅಲ್ಲಿಂದ ಮೆಟ್ರೋ ಹತ್ಕೊಂಡು, ಅಲ್ಲಿಂದ ಸೀದಾ ದುಬೈ ಮಾಲಿಗೆ ಹೋಗಬೇಕು. ಅಂದರೆ ಬುರ್ಜ್ ಖಲೀಫಾ ಇರೋ ಜಾಗ. ಸೊ ದುಬೈ ಮಾಲಲ್ಲಿ ನಾವು ಇವತ್ತು ಹೋಗೋದು ಮೂವಿ ನೋಡೋಕ್ಕೆ. ಸೊ ಗೈಸ್, ಇಲ್ಲಿ ಮೆಟ್ರೋ ಬಸ್ಸಿಂದ ಬಂದಾಯಿತು. ಮೆಟ್ರೋಗೆ ಹತ್ತಬೇಕು. ಮೆಟ್ರೋ ಇಲ್ಲಿದೆ ನೋಡಿ, ಈ ಥರ ಇದೆ ಮೆಟ್ರೋ. ಇಲ್ಲಿ ಮೆಟ್ರೋದಲ್ಲಿ ಹತ್ತಿ ಸೀದಾ ಅಲ್ಲಿಗೆ ಹೋಗಬೇಕು. ಗೈಸ್, ಸದ್ಯಕ್ಕೆ ADCB ಅಂತ ಒಂದು ಸ್ಟಾಪ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ, ಅಲ್ಲಿ ಇಳ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಫ್ರೆಂಡ್ ಬರ್ತಿದ್ದಾನೆ. ಆ್ಯಕ್ಚುಲಿ ಅವನೇ ಪ್ಲ್ಯಾನ್ ಮಾಡಿರೋದು, ಇಲ್ಲಿಗೆ ಹೋಗುವ, ಈ ಥರ ಹೋಗುವ, ಡಾಲ್ಬಿ ಸ್ಕ್ರೀನ್ ಇದೆ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡುವ ಅಂತಲ್ಲ. ಸೊ ಆತ ತುಂಬ ನನಗೆ ಮೋಟಿವೇಟ್ ಮಾಡ್ತಾನೆ. ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡು, ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡು, ಈ ಥರ ಮಾಡು, ಬೇರೆ ಬೇರೆ ಥರ ಟಾಪಿಕಲ್ಲಿ ವೀಡಿಯೋಸ್ ಮಾಡು ಯೂಟ್ಯೂಬಲ್ಲಿ ಅಂತೆಲ್ಲ ತುಂಬ ಮೋಟಿವೇಟ್ ಮಾಡ್ತಾನೆ. ನಾನು ದುಬೈ ಬಂದಾದಮೇಲೆ ಮೊದಲ ಪರ್ಸನ್, ನಾನು ಇವಾಗ ಈ ರೀತಿ ಕಂಟೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಫಸ್ಟ್ ಪರ್ಸನ್ ಟು ಎಂಕರೇಜ್ ಆ್ಯಂಡ್ ಮೋಟಿವೇಟ್ ಮೀ. ನನ್ನನ್ನು ಮೋಟಿವೇಟ್ ಮಾಡೋಕ್ಕೆ ಫಸ್ಟ್ ಪರ್ಸನ್ ಆತ. ಸೊ ನಾವು ನೈಟ್ ಶಿಫ್ಟಲ್ಲಿ ಮೊದಲು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಫ್ರೆಂಡ್ಸ್ ಆಗಿದ್ದು. ಸೊ ಆವಾಗಲಿಂದನೂ ಹೇಳ್ತಿದ್ದ ಈ ಥರದ್ದು ವೀಡಿಯೋಸ್ ಮಾಡುವಂತಲ್ಲ. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದ ತಕ್ಷಣ ಅವನೊಟ್ಟಿಗೆ ಹೋಗ್ತಾ ಇರೋದು. ಸೊ ಗೈಸ್, ಫೈನಲಿ ನನ್ನ ಫ್ರೆಂಡ್ ಬಂದ. ಹಾಯ್. ಸೊ ಈತನೇ ನನಗೆ ತುಂಬ ಮೋಟಿವೇಟ್ ಮಾಡೋದು, ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡು. ಸೊ ಫೈನಲಿ ಈಸ್ ಹಿಯರ್. ಸೊ ವಾಟ್ ಇಸ್ ದ ಪ್ಲ್ಯಾನ್? ಮಿಷನ್ ಇಂಪಾಸಿಬಲ್ ಇನ್ ಡಾಲ್ಬಿ ಸ್ಕ್ರೀನ್. ಎಸ್.
ಸೊ ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಅಂತೂ ಮಾಡಿದ್ದಾನೆ ಇದಕ್ಕಿಂತ ಮೊದಲೇ. ಸೊ ಅವತಾರೆಲ್ಲ ಅಲ್ಲೇ ನೋಡ್ತಾ ಇದ್ದ. ಸೊ ಈತ ಒಬ್ಬ ಸಿನಿ ಪ್ರೇಮಿ ಅಂತ ಹೇಳೋದು, ಸಿನಿ ಪ್ರೇಮಿ. ಸೊ ಲೆಟ್ಸ್ ಗೋ. ಫೈನಲಿ ದುಬೈ ಮಾಲ್ ಅಂದರೆ ಬುರ್ಜ್ ಖಲೀಫಾ ಮೆಟ್ರೋ ಸ್ಟಾಪಿಗೆ ಇಳಿದ್ಬಿಟ್ವಿ. ಸೊ ಇಲ್ಲಿ ನೋಡಿ, ಸೊ ಕಾಣಿಸ್ತಿರ್ಬೋದು. ಬಟ್ ನನ್ನ ಬಾಧೆ ಏನಂದರೆ ಇಲ್ಲಿಂದ ದುಬೈ ಮಾಲಿಗೆ ನಡ್ಕೊಂಡು ಹೋಗಲಿಕ್ಕೆ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಗೈಸ್. ನಡಿಬೇಕಾದ್ರೆ ಸ್ವಲ್ಪ ಎನರ್ಜಿಯಿಂದ ಬರಬೇಕು. ಸೊ ನಾನು 2 ಬಾಳೆಹಣ್ಣು ತಿನ್ಕೊಂಡು ಬಂದೆ. ಸೊ ನೀನೇನು ತಿಂದಿದ್ಯಾ? ನಾನು ನಿಂಬು ಜ್ಯೂಸ್ ಕುಡ್ಕೊಂಡು ಬಂದೆ. ಸೊ ಲೈವ್ ಜ್ಯೂಸ್ ಕುಡ್ಕೊಂಡು ಬಂದಿದ್ದಾನೆ ಅವತ್ತು. ಸೊ ನಾನು ಆ್ಯಕ್ಚುಲಿ ಹೋಗಿ ಮಲಗಬೇಕಿತ್ತು. ಸೊ ಇವನು ಹೇಳ್ದ ಇದನ್ನಂತೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ನಮ್ಮ ಕರ್ನಾಟಕದವರಿಗೆ ಹೇಳಲೇಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತಾ ಇರೋದು. ಡಾಲ್ಬಿ ಸ್ಕ್ರೀನ್ ಅನ್ನೋದು ದುಬೈಯಲ್ಲಿ ದೊಡ್ಡ ದೊಡ್ಡ ಕಂಟ್ರೀಸಲ್ಲಿ ಮಾತ್ರ ಇರೋದು. ಸೊ ದುಬೈಯಲ್ಲಿ ನಾವಿರೋದು, ನಮಗೆ ಲಕ್ಕಿ ಇದು. ಸೊ ನಾವು ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಸ್ಪೆಷಾಲಿಟಿ ಏನಂದರೆ, ಊರಲ್ಲಿ 3D ನೋಡಿರ್ತೀರ, ನಾವು ಸ್ಪೆಕ್ಸ್ ಹಾಕ್ಬೇಕಾದ್ರೆ ಅದು ಡಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಊರಲ್ಲಿ. ಯಾವುದಾದ್ರೂ ಮೂವಿ ನೋಡಿರ್ಬೋದು, ನಾನಂತೂ ನೋಡಿದ್ದೀನಿ. ಸೊ ಇಲ್ಲಿ ಹೆಂಗಂದರೆ ಕ್ಲಿಯರ್ ಕಟ್ ಪಿಕ್ಚರ್ ಗೈಸ್. ನಿಮ್ಮ ಹೀರೋದು ಉಗ್ರಲ್ಲೊಂದು ಕಲೆ ಇದ್ದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಾಲ್ಬಿ ಸ್ಕ್ರೀನಲ್ಲಿ. ಸೊ ಇಂಡಿಯಾದಲ್ಲಂತೂ ಲಾಂಚ್ ಆಗಿಲ್ಲ, ಇನ್ನು ಮುಂದೆ ಲಾಂಚ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಲೆಟ್ಸಿ ನೋಡುವ. ಆದರೆ ನಾವಂತೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ತೋರಿಸ್ತೀನಿ. ಸೊ ನಾನಂತೂ ನಿಮಗೆ ಇವಾಗ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕವರ್ ಮಾಡಿ ತೋರಿಸ್ತೀನಿ ಮೆಟ್ರೋಯಿಂದ ದುಬೈ ಮಾಲಿಗೆ. ಗೈಸ್, ಈ ದುಬೈ ಮಾಲ್ ಮೆಟ್ರೋ ಸ್ಟೇಷನಿಂದ ದುಬೈ ಮಾಲಿಗೆ ನಡ್ಕೊಂಡು ಹೋಗಲಿಕ್ಕೆ ಸಾಧಾರಣ 1-1.5 ಕಿಲೋಮೀಟರ್ ಇದೆ. ಸೊ ಲೆಕ್ಕ ಹಾಕಿ ನೋಡಿಲ್ಲ, ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ನಾನು ಬಂದಿರೋದು ದುಬೈಗೆ ಬಂದ ಮೊದಲ ಟೈಮಲ್ಲಿ, ಅಂದರೆ ಫಸ್ಟಲ್ಲಿ ಬಂದಿರೋದು. ಸೊ ಅವಾಗ ಬರಬೇಕಾದ್ರೆ ಒಂದು ಸಲ ಬುರ್ಜ್ ಖಲೀಫಾ ನೋಡಿಬಿಟ್ಟು ಬರುವ ಅಂತ ನಾನು ಬಂದಿದ್ದೆ. ನಡೆದೆ ಗೈಸ್, ನಾಯಿ ನಡೆದಂಗೆ ನಡೆದೆ. ಆದರೂ ಮುಟ್ಟಿಲ್ಲ ನಾನು. ಬುರ್ಜ್ ಖಲೀಫಾ ಮುಟ್ಟೋ ಹತ್ತಿರ ಆಗುವಾಗೆ ಕಾಣಿಸ್ತಾ ಇತ್ತು. ಬಟ್ ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅಲ್ಲಿಂದ ರಿಟರ್ನ್ ಬಂದೆ ಸೀದಾ. ಬುರ್ಜ್ ಖಲೀಫಾನೂ ನೋಡಿಲ್ಲ, ದುಬೈ ಮಾಲೂ ನೋಡಿಲ್ಲ. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ನೋಡಿ, ಡಿಸ್ಟೆನ್ಸ್ ನೋಡಿ ನೀವು. ಈಗ ನಡೀತಾ ಇರಬೇಕಾದ್ರೆ ಬುರ್ಜ್ ಖಲೀಫಾ ತೋರಿಸ್ತೀನಿ. ಒಂದು ಜಸ್ಟ್ ಕಾಣಿಸ್ಬೋದು, ಫುಲ್ ಕಾಣಿಸಲ್ಲ ನೋಡಿ. ಇದು ಬುರ್ಜ್ ಖಲೀಫಾ. Dubai Mall, guys. Craziest mall, the biggest mall of Dubai. ಗೈಸ್, ದುಬೈಗೆ ಬಂದಮೇಲೆ ದುಬೈ ಮಾಲ್ಗಂತೂ ನೀವು ಬರಲೇಬೇಕು. ನಾನು ಮುಂಚೆ ಬಿಗಿನಿಂಗ್ ಬಂದಾಗ ಒಂದು ಸಲ ಬಂದಿದ್ದೆ. ಅದಾದಮೇಲೆ ಟ್ರೈ ಮಾಡಿದಾಗ ಹೇಳ್ದಲ್ವ ಸ್ಟೋರಿ. ಸೊ ನಾನು ಗಿವ್ ಅಪ್ ಮಾಡಿಬಿಟ್ಟೆ. ಆದರೆ ಇವತ್ತು ಫುಲ್ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾವು ಹೋಗ್ತಿರೋದು, ನಾವೊಂದು ಹುಚ್ಚರ ಥರ ಹೋಗ್ತಾ ಇದ್ದೀವಿ, ಅಷ್ಟು ಕ್ರೇಜಿ ಇದೆ ಅದು. ಸೊ ಅದಕ್ಕೋಸ್ಕರ ನಾವು ಹೋಗಲೇಬೇಕು. ಗೈಸ್, ದುಬೈ ಮಾಲ್ ಸೀನ್ ನೋಡಿ. ಗೈಸ್, ಕ್ರೇಜಿ ಆಗಿದೆ ಈ ಮಾಲ್ ಅಂತೂ. ನನಗೆ ತುಂಬ ಇಷ್ಟ. ಬಂದಿದ್ದೀನಿ, ಈ ಥರ ಎಲ್ಲ ತುಂಬ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಇವತ್ತೇ ಮಾಡ್ತಾ ಇರೋದು. ಸೊ ಇವಾಗ ನಾವು ಆ್ಯಕ್ಚುಲಿ ಬುರ್ಜ್ ಖಲೀಫಾ ನೋಡೋಕ್ಕೆ ಹೋಗಬೇಕಿತ್ತು, ಬಟ್ ಟೈಮ್ ಇಲ್ಲ, ಮೂವಿಗೆ ಟೈಮ್ ಆಯಿತು. ಸೊ ಮೂವಿ ಈಸ್ ಫಸ್ಟ್ ಪ್ರಿಯಾರಿಟಿ. ಯಾಕಂದರೆ ದಟ್ ಈಸ್ ದ ಕ್ರೇಜಿಯೆಸ್ಟ್ ಥಿಂಗ್ಸ್ ಟು ಎಕ್ಸ್ಪ್ಲೋರ್ ಟುಡೇ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿದ್ದಂಥ ಒಂದು ಕ್ರೇಜಿಯೆಸ್ಟ್ ವಿಷಯ ಏನಂದರೆ ಡಾಲ್ಬಿ ಸ್ಕ್ರೀನ್. ಸೊ ನೀವು ನೋಡಲೇಬೇಕು. ಕೆಲವೊಂದು ಶಾರ್ಟ್ಸ್ ನಾನು ತೋರಿಸ್ತೀನಿ.
ಸೊ ಇಲ್ಲೆಲ್ಲ ಇರುತ್ತೆ ರೂಲ್ಸು, ಪೈರೇಸಿ ಎಲ್ಲ ಮಾಡಬಾರ್ದು ಅಂತ. ಪೈರೇಸಿ ಅಂತೂ ನಾವು ಮಾಡೋಕ್ಕೆ ಹೋಗಲ್ಲ, ಬಟ್ ಕೆಲವೊಂದು ಶಾರ್ಟ್ಸ್ ತೋರಿಸ್ತೀನಿ. ಗೈಸ್ ಎಮಿರೇಟ್ಸ್ ಇದ್ದು ಪ್ರಮೋಟ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಫ್ಲೈಟ್ ಅರ್ಧ ಮುಖದ ಭಾಗ ಅಲ್ಲಿ ಹಾಕಿದ್ದಾರೆ. ಕ್ರೇಜಿ ಗೈಸ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಅಕ್ವೇರಿಯಮ್ ನೋಡಬೇಕಂದ್ರೆ ನೀವು ದುಬೈಗೆ ಬರಬೇಕು. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇಲ್ಲ ಇವತ್ತು, ನಮ್ಮ ಪ್ಲ್ಯಾನ್ ಇರೋದೇ ಬೇರೆ. ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಬಂದರೆ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ನಾನು ಇದನ್ನು. ಸೊ ವಿಲ್ ಸಿ ಗೈಸ್. ಸೊ ಇವಾಗ ನಾನು ಕೇಳೋ ಕ್ವಶನ್, ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಏನು ಡಾಲ್ಬಿ ಸ್ಕ್ರೀನಲ್ಲಿ ಮೂವಿ. ಇದಕ್ಕೂ ಮುಂಚೆ ನೀನು ನೋಡಿದೀಯಾ? ವಾಟ್ ಈಸ್ ಯುವರ್ ಒಪಿನಿಯನ್? ನಿನ್ನ ಒಪಿನಿಯನ್ ಏನು ನನಗೇನು ನೋಡೋಕ್ಕೆ ಸಿಗ್ತದೆ? You should see the crystal clear images in Dolby screen. IMAX screen ಶೇಪಲ್ಲಿ ಅಂದರೆ ಲೈಕ್ ಸೈಜಲ್ಲಿ ದೊಡ್ಡದು, ಬಟ್ ಡಾಲ್ಬಿ ಸ್ಕ್ರೀನ್ ನಾರ್ಮಲ್ ಸ್ಕ್ರೀನ್ ಥರನೇ. ಒಂದು ಈಗ ಸಿಂಗಲ್ ಸ್ಕ್ರೀನ್ ದೊಡ್ಡದು ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಯಾವುದಾದ್ರೂ ಗೋಪಾಲನ್ ಸಿನಿಮಾಸ್ ಈ ಥರ ಹೋದರೆ ನೀವು ಆ ಸ್ಕ್ರೀನ್ ಸೇಮ್ ಸ್ಕ್ರೀನೇ, ಡಿಫ್ರೆನ್ಸ್ ಏನಿರಲ್ಲ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನಂದರೆ ಯು ಕ್ಯಾನ್ ಸಿ ದ ಕ್ರಿಸ್ಟಲ್ ಕ್ಲಿಯರ್ ಇಮೇಜಸ್. ಈ ಡಾಲ್ಬಿ ಫಾರ್ಮೆಟ್ಗೆ ನಾರ್ಮಲ್ ಫಾರ್ಮೆಟ್ಗೆ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ತುಂಬ ಇದೆ. ಏನಂದರೆ ಇವಾಗ ನಾವು ಹೋಗ್ತಿರೋ ಮಿಷನ್ ಇಂಪಾಸಿಬಲ್ ಈಸ್ 2D ನಾಟ್ 3D. ಬಟ್ ನಾನು ಪ್ರೀವಿಯಸ್ಲಿ ಅವತಾರ್ 1 and 2 and ಟೈಟಾನಿಕ್ ಆಲ್ಸೋ ರಿಲೀಸ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆಂದರೆ, ನಾರ್ಮಲ್ ಸ್ಕ್ರೀನ್ಸಲ್ಲಿ ನಾವು 3D ಗ್ಲಾಸಸ್ ಹಾಕೊಂಡಾಗ ಸ್ಕ್ರೀನ್ ಬ್ರೈಟ್ನೆಸ್ ಸ್ವಲ್ಪ ಡಿಮ್ ಆಗಿಬಿಡುತ್ತೆ. ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸಸ್ ದೋಸ್ 3D ಥಿಂಗ್ಸ್. ಈ ಥರ ಬರೋದಷ್ಟೇ. ಬಟ್ ಇಲ್ಲಿ ಹೆಂಗಂದರೆ ನಿನಗೆ ಬ್ರೈಟ್ನೆಸ್ಸು ಕಡಿಮೆ ಆಗಲ್ಲ, 3D ಅಂತೂ ಇನ್ನೂ ಕ್ರಿಸ್ಟಲ್ ಕ್ಲಿಯರ್. ಆ್ಯಂಡ್ ಎಸ್ಪೆಷಲಿ ಡಾಲ್ಬಿ ಈಸ್ ಬೇಸ್ಡ್ ಆನ್ ಸೌಂಡ್. ಇವಾಗ ನಾವು ನೋಡ್ತಿರ್ತೀವಿ ನಮ್ಮೂರಲ್ಲಿ ಥಿಯೇಟರ್ಸ್ಗಳಲ್ಲಿ DTS ಇಂದ ಡಾಲ್ಬಿ ಆಟ್ಮಸ್ಗೆ ಇದು ಚೇಂಜ್ ಮಾಡ್ತಿದ್ದಾರೆ. ಸೊ ಇದು ಅದೇ, ಅಲ್ಲಿ ನಮ್ಮೂರಲ್ಲಿ ಓನ್ಲಿ ಸೌಂಡ್ ಮಾತ್ರ ಅಪ್ಬೇಕು, ಇನ್ಕ್ಲೂಡಿಂಗ್ ಸ್ಕ್ರೀನ್ ಕೂಡ ಅಪ್ಬೇಕು. ಅಲ್ಲ, ಸ್ಕ್ರೀನ್ ಬಿಲಾಂಗ್ಸ್ ಟು ಡಾಲ್ಬಿ, ಎಕ್ಸ್ಪೀರಿಯನ್ಸ್ ಬಿಲಾಂಗ್ಸ್ ಟು ಡಾಲ್ಬಿ, ಸೌಂಡ್ ಎಕ್ಸ್ಪೀರಿಯನ್ಸ್ ಬಿಲಾಂಗ್ಸ್ ಟು ಡಾಲ್ಬಿ. ಇದು ಹೆಂಗಂದ್ರೆ ಟೋಟಲ್ ಪ್ಯಾಕೇಜು. ಎಕ್ಸ್ಪೀರಿಯನ್ಸ್ ಅಂತೂ ಮಾಡಲೇಬೇಕು, ಎಸ್ಪೆಷಲಿ ದೀಸ್ ಟೈಪ್ ಆಫ್ ಬಿಗ್ ಸಿನಿಮಾಸ್ ಲೈಕ್ ಮಿಷನ್ ಇಂಪಾಸಿಬಲ್, ಅವತಾರ್, ಈ ಥರ ಒಂದು ದೊಡ್ಡ ಸಿನಿಮಾಸ್ ಓನ್ಲಿ ಎಕ್ಸ್ಪೀರಿಯನ್ಸಸ್ಗೋಸ್ಕರ ಯಾವುದಾದ್ರೆ ಮಾಡಿರ್ತಾರೋ ವಿ ಕ್ಯಾನ್ ಫೀಲ್ ದಟ್ ಫೀಲ್. ಅಲ್ಲ ಡೆಫಿನೆಟ್ ಏನು ಹೇಳ್ತಾ ಇರೋದು, ನನಗಂತೂ ಕ್ರೇಜಿಯಸ್ಟ್ ಫೀಲ್ ಆಗುತ್ತೆ ಇವತ್ತು. ಅಲ್ಲ ಖಂಡಿತ ಸಿನಿಮಾ ನೋಡಿದ್ಮೇಲೆ ಒಂದ್ಸರಿ ನಿಮ್ಮ ವ್ಯೂವರ್ಸ್ಗೆ ಬ್ಲಾಗ್ ಮಾಡಿ ತೋರಿಸಿ. ಡೆಫಿನೆಟ್ಲಿ ಗೈಸ್, ಇವಾಗ ಹೋಗಿ ನಾವು ಎಂಟ್ರ್ ಆಗಬೇಕೀಗ. ಲೆಟ್ಸ್ ಗೋ. ಇನ್ನೂ ಸ್ವಲ್ಪ ಹೋಗ್ಲಿಕ್ಕಿದೆ. ಈ ಥರ ಮಾಹಿತಿ, ಈ ಥರ ಕ್ರೇಜಿನೆಸ್ಸು ಮೂವಿಯಲ್ಲಿ ಇರಬೇಕಂದ್ರೆ ಅದು ಇವನಿಗೆ ಮಾತ್ರ, ನನಗಂತಿಲ್ಲ. ಬಟ್ ಮೂವಿ ಅಂದರೆ ಇಷ್ಟ ನನಗೆ. ಸೊ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಆಸೆ ಇತ್ತು. ಲೆಟ್ಸ್ ಗೋ. ಎಲ್ಲಿಗೆ ಬಂದಿರೋದಾ? ದಾರಿ ತಪ್ಪಿದ್ಯಾ ಗೈಸ್? ನಾವೆಲ್ಲೆಲ್ಲೋ ಬಂದುಬಿಟ್ಟಿದ್ದೀವಿ ಗೈಸ್. ರೀಲ್ ಸಿನಿಮಾಸ್ ಸಿಗ್ತಾ ಇಲ್ಲ ಗೈಸ್. ಇನ್ನು ಸ್ಟಿಲ್ 25 ಮಿನಿಟ್ಸ್ ಇದೆ. 25 ಅಲ್ಲ 20 ಮಿನಿಟ್ಸ್ ಇದೆ. ಬೇಗ ಎಂಟ್ರಿ ಆಗಬೇಕು. ಎಲ್ಲ ಅಂತ ಕೇಳುವ ಗೈಸ್. ನಾನು ಮಂಗಳೂರಲ್ಲಿ PVRಗೆ ಹೋಗಿದ್ದೀನಿ, ಸಿನಿಪಾಲಿಸಿಗೆ ಹೋಗಿದ್ದೀನಿ. ಸಿನಿಪಾಲಿಸಿ ಆ್ಯಂಡ್ PVR ಕಂಪೇರ್ ಮಾಡಿದ್ರೆ ತುಂಬ ಇಷ್ಟ ಆಗೋದು PVR. ಸೊ ನಾವು ಹೋದ್ರಂತೂ ಮಿಡಲ್ ಸೀಟೇ ತಗೊಳ್ಳೋದು ಜಾಸ್ತಿ. ನಾನು ಹೋಗೋದು ಫ್ರೆಂಡ್ಸ್ ಜೊತೆ ಹೋಗಲ್ಲ, ಯಾರ ಜೊತೆ ಹೋಗಲ್ಲ, ಸಿಂಗಲಾಗೇ ಹೋಗೋದು. ಮೂವಿ ಎಂಜಾಯ್ ಮಾಡಬೇಕಂದ್ರೆ ಒಬ್ಬನೇ ಹೋಗ್ಬೇಕು. ಬೆಟರ್ ಯು ಗೋ ಅಲೋನ್. ಇಲ್ಲಾಂದರೆ ಮೂವಿ ಇಂಟ್ರೆಸ್ಟ್ ಇರೋವ್ರ ಹತ್ರನೇ ಹೋಗ್ಬೇಕು, ಓಕೆನಾ? ಸುಮ್ಮನೆ ಕಾಟಾಚಾರಕ್ಕೆ ಬರೋವ್ರ ಹತ್ರ ಹೋಗ್ಲಿಕ್ಕೆ ಯಾವತ್ತೂ ಹೋಗಬೇಡಿ. ಇವಾಗಲೂ ಯಾವತ್ತಾದರೂ ನೀವು ಮೂವಿ ಬುಕ್ ಮಾಡೋದಾದರೆ ಮಿಡಲ್ ಸೀಟ್ ಬುಕ್ ಮಾಡಿ. ಇಂಟ್ರೆಸ್ಟ್ ಇರೋರು ಇದ್ದರೆ ಮಾತ್ರ ಅವ್ರ ಜೊತೆ ಹೋಗಿ, ಇಲ್ಲಾಂದರೆ ನೀವು ಒಬ್ಬರೇ ಹೋಗಿ. ಸೊ ಈ ಥರ ಮೂವಿ ಎಲ್ಲ ಸಿಂಗಲಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಮೂವಿ ಲವರ್ ಜೊತೆ ಇದ್ದೀನಿ, ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟುಗೆದರ್. ಸೊ ಮಿಡಲ್ ಸೀಟೇ ಬುಕ್ ಮಾಡಿ. ಡೆಸ್ಟಿನೇಷನ್ ಅಂತೂ ಬಂತು. ಸೊ ಫೈನಲಿ ವಿ ಆರ್ ಎಂಟ್ರಿಂಗ್ ಇನ್ಸೈಡ್ ರೀಲ್ ಸಿನಿಮಾಸ್. ದುಬೈಯಲ್ಲಿ ರೀಲ್ ಸಿನಿಮಾಸ್ ತುಂಬ ಫೇಮಸ್ಸು. ಸೊ ಯಾವುದೆಲ್ಲ ಇಂಟರ್ನ್ಯಾಷನಲ್ಲಿ ರಿಲೀಸ್ ಆಗುತ್ತೆ ಮೂವೀಸು, ರೀಲ್ ಸಿನಿಮಾಸಲ್ಲಿ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ಸದ್ದು ರಿಲೀಸ್ ಆಗೋದು ರೀಲ್ ಸಿನಿಮಾಸಲ್ಲಿ. ಆ್ಯಂಡ್ ಇಲ್ಲಿ ಬೇರೆ ಏನೂ ಇದೆ, ವೋಕ್ ಸಿನಿಮಾಸ್ ಅಂತಲೂ ಇದೆ. ಸೊ ಕಂಪೇರ್ಡ್ ಟು ದ್ಯಾಟ್ ರೀಲ್ ಸಿನಿಮಾಸ್ ಬೆಟ್ರ್. ನಾನು ಕೂಡ ಇದಕ್ಕಿಂತ ಮುಂಚೆ ಮೂವಿಗೆ ಹೋಗಿದ್ದೀನಿ ರೀಲ್ ಸಿನಿಮಾಸಿಗೆ. ಸೊ ಒಳ್ಳೆ ವೈಬ್ ಇರುತ್ತೆ. ಸೀನ್ ನೋಡಿ, ಇದು ಕ್ರೇಜಿ.
ನನಗನ್ಸುತ್ತೆ ಇದು ಚೈನಾದವ್ರದ್ದು ಅಂತ. ಸೊ ಚೈನೀಸ್ ಸಿಂಬಲ್ಸ್ ಇದೆ, ಯು ಕ್ಯಾನ್ ಸಿ ದಟ್. ಒಂದು ವೇಳೆ ನನ್ನ ವ್ಲಾಗ್ ನೋಡಿ ನೀವು ದುಬೈ ಮಾಲಿಗೆ ಮೂವಿಗೆ ಬರ್ತಿದ್ದೀರಂದರೆ ಸೊ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಟಿಕೆಟ್ ಇಲ್ಲೂ ಬುಕ್ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಮಾಡ್ಬೋದು. ಜಸ್ಟ್ ಈ ಟಿಕೆಟಿಂಗ್ ಪ್ಲೇಸ್ ನೋಡಿ ಗೈಸ್, ಇಷ್ಟು ಒಳ್ಳೆ ಆ್ಯಂಬಿಯನ್ಸ್ ಊರಲ್ಲಿದೆಯಾ. ಕ್ರೇಜಿ ಗುರು, ಕ್ರೇಜಿ. ದುಬೈ ಮಾಲಿದ್ದು ರೀಲ್ ಸಿನಿಮಾ ಅಂತೂ ಕ್ರೇಜಿ. ಸೂಪರ್ ಬ್ರೋ, ಸೂಪರ್ ಗೈಸ್. ಆ್ಯಕ್ಚುಲಿ ನಾನಿಲ್ಲಿ ಬಂದು ನೋಡಿ ಆದಮೇಲೆ ನನಗೆ ಗೊತ್ತಾಗ್ತಿರೋದು, ನಿಯರ್ಲಿ 30 ಸ್ಕ್ರೀನ್ಸ್ ಇದೆ ಗೈಸ್ ಇಲ್ಲಿ, ಆಲ್ ಇನ್ಕ್ಲೂಡೆಡ್. ನಿಯರ್ಲಿ 30. ಇದೊಂದು ಫ್ಲೋರಲ್ಲಿ 15 to 22 ಸ್ಕ್ರೀನ್ಸ್ ಇದೆ. ಅಂದರೆ 30ಗಿಂತ ಜಾಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಬಿಗ್ಗೆಸ್ಟ್ ಮಾಲಲ್ಲಿ ಬಿಗ್ಗೆಸ್ಟ್ ಸಿನಿಮಾ ಇರಲೇಬೇಕು. ಸೊ ದುಬೈಯ ವಿಚಾರ ಹೀಗೆ. ನಮ್ಮ ಊರಲ್ಲಂತೂ ಇನ್ನೂ ಅಪ್ಡೇಟೇ ಆಗ್ತಿಲ್ಲ. ನೋಡುವ, ಈ ವ್ಲಾಗ್ ಆದರೂ ನೋಡಿ ಅಪ್ಡೇಟ್ ಮಾಡ್ತಾರಂತ. ಸೊ ಗೈಸ್, ಹಾಲಿವುಡ್ ಮೂವಿಯಲ್ಲಿ ಫ್ಯಾಕ್ಟ್ಸ್ ಏನಂದರೆ ಇಂಟರ್ವಲ್ ಇರಲ್ಲ, ಅದು ಸಖತ್ತಾಗಿರುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಎಂಟ್ರಿನೇ ಕ್ರೇಜಿಯಾಗಿದೆ, ಇಲ್ಲಿಂದನೂ ಆಗ್ಬೋದು ಅಲ್ಲಿಂದನೂ ಆಗ್ಬೋದು. ಸೊ ಲೆಟ್ಸ್ ಗೋ, ಇಲ್ಲಿಂದನೇ ಹೋಗುವ. ಕ್ರೇಜಿ ಬ್ರೋ. ಸೊ ಗೈಸ್, ನಮ್ಮದು ಸೀಟ್ ಅಂತೂ ತುಂಬ ಮಧ್ಯೆ ಇದೆ. ಸೊ ಲೆಟ್ಸ್ ಗೋ. ಫೀಲ್ ನೆಕ್ಸ್ಟ್ ಲೆವೆಲ್ ಇರಬೇಕು. ಸೊ ಮೂವಿ ನೋಡಿದ್ರೆ ಮೂವಿ ನೋಡಿದ ಥರ ಇರಬೇಕು ಗೈಸ್, ಆ ಥರ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ನೋಡಿ, ಮೂವಿ ಲವರ್ ಇದ್ದಾನಿಲ್ಲಿ. ಎಕ್ಸಾಕ್ಟ್ ಮಿಡಲಲ್ಲಿದ್ದೀವಿ ಗೈಸ್, ನಾವಂತೂ ಎಕ್ಸಾಕ್ಟ್ ಮಿಡಲಲ್ಲಿದ್ದೀವಿ. ಸೊ ಫೀಲ್ ಹೆಂಗಿರುತ್ತೆ ಅಂತ ನೋಡುವ. ಕೆಲವೊಂದು ಶಾರ್ಟ್ಸ್ ನಾನು ನಿಮಗೆ ತೋರಿಸ್ತೀನಿ. This is Dolby Cinema. It's where the most advanced cinematic technology you've ever experienced begins. This is Dolby Atmos. The number of speakers around you no longer matters, because this is the world's first object-based cinematic audio. With powerful moving audio that transcends from channels to moving around you with pinpoint accuracy. Whether the soundscape sets the mood of a scene, Come on, you guys, let's go. or captures the full extent My secret. of nature's fury. And remember this? It's just the beginning of Dolby Vision. Because what you thought was black isn't. This is black. This is contrast that reveals details deeper than any image you've seen on a screen. This is luminance that means the difference between white and pure energy. Energy that is about to reveal an entire universe of color you've never experienced in the cinema.
just lay waste to everything. The world is changing. Truth is vanishing. War is coming. ಗೈಸ್ ಮೂವಿ ಅಂತೂ ಸಖತ್ತಾಗಿತ್ತು, ಕ್ರೇಜಿಯಾಗಿತ್ತು. ಸ್ವಲ್ಪ ಸ್ಲೋ ಇದೆ ಮಧ್ಯದಲ್ಲಿ. ಸೊ ಮಿಷನ್ ಇಂಪಾಸಿಬಲ್ ಬ್ಯಾಕ್ ಸ್ಟೋರೀಸಲ್ಲಿ ಹೇಳಬೇಕಾದ್ರೆ ಸ್ಲೋ ಇರುತ್ತೆ ಸ್ವಲ್ಪ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಡಾಲ್ಬಿ ಸ್ಕ್ರೀನಲ್ಲಿ ಎಂಜಾಯ್ ಮಾಡಿದ್ದು ಕ್ರೇಜಿಯಾಗಿತ್ತು. ಇಟ್ ವಾಸ್ ಲೈಕ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಸೊ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ದುಬೈಗೆ ಬರಬೇಕು. ಆ್ಯಕ್ಚುಲಿ ಇವಾಗ ಇರೋದು ದುಬೈಯಲ್ಲಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಕೆಲವೊಂದು ಶಾರ್ಟ್ಸ್ ಹಾಕಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗ್ಬೋದು. ಸೊ ನಾನಿವಾಗ ನನ್ನ ಫ್ರೆಂಡಿಗೆ ಬಾಯ್ ಹೇಳೋ ಟೈಮ್. ಸೊ ಬಾಯ್ ಸಿಗುವ. ಸೊ ನಾನಿಲ್ಲಿಂದ ರೂಮ್ಗೆ ಹೋಗಬೇಕು. ರೂಮ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡಬೇಕು. ಗೈಸ್ ಇಷ್ಟು ದೊಡ್ಡ ದುಬೈ ಮಾಲಿಗೆ ಬಂದಿದ್ದೀನಿ. ಇಲ್ಲಿ ಬಂದರೆ ಒಂದೇ ಪ್ರಾಬ್ಲಮ್ ಗುರು, ನಾವು ಹೆಂಗೆ ಬಂದ್ವಿ, ಎಲ್ಲಿಂದ ಬಂದ್ವಿ, ಹೇಗೆ ಹೋಗಬೇಕು, ಇದು ಡೌಟಲ್ಲೇ ಇರ್ತೀವಿ ನಾವು. ಸೊ ದುಬೈ ಮಾಲಿಗಂತೂ ಬಂದುಬಿಟ್ಟಿದ್ದೀನಿ. ಹೊರಗೆ ಹೋಗಲಿಕ್ಕೆ ಹುಡುಕ್ತಾ ಇದ್ದೀನಿ. ಸೊ ಸಕ್ಸಸ್ಫುಲಿ ಹುಡುಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಅಲ್ಲ ಗೈಸ್, ಈಗ ನಡೀತಾ ಯೋಚನೆ ಮಾಡ್ತಿದ್ದೇನೆ, ನಾವು ಈ ಶೂಸ್ ಹಾಕ್ಕೊಂಡೆ ನಡಿಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಇಲ್ಲಿ. ಇನ್ನು ಈ ಹುಡುಗಿರು ಈ ಹೀಲ್ಸ್ ಹಾಕ್ಕೊಂಡು ಇಷ್ಟು ದೂರೆಲ್ಲ ಹೆಂಗೆ ನಡೀತೀರ ಗುರು? ಕಲೆ ನಿಮ್ಮದೊಂದು ದೊಡ್ಡ ಕಲೆ ಇದು. ನೀವು ಹೀಲ್ಸ್ ಹಾಕ್ಕೊಂಡು ಇಷ್ಟು ದೂರ ಹೆಂಗೆ ನಡೀತೀರ ಅನ್ನೋದೇ ದೊಡ್ಡ ಆಶ್ಚರ್ಯ. ಗೈಸ್ ನೈಟಲ್ಲಿ ಔಟ್ಸೈಡ್ ನೋಡಿ ಹೆಂಗಿದೆ ಅಂತ. ಗೈಸ್ ಬುರ್ಜ್ ಖಲೀಫಾ ಹತ್ರ ನಾನು ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ತೀನಿ, ಬಟ್ ನಾಟ್ ದಿಸ್ ಟೈಮ್. ಈಗ ಬೇಡ, ಕೆಲಸ ಇದೆ ನನಗೆ. ನೆಕ್ಸ್ಟ್ ಟೈಮ್ ಬುರ್ಜ್ ಖಲೀಫಾ ಕವರ್ ಮಾಡು ಆದಷ್ಟು ಬೇಗ. ಲೆಟ್ಸ್ ಸಿ. खत्म, बाय बाय, टाटा, गुड बाय, गया.